ಗೂ ನಮಸ್ಕಾರಗಳು. ಮೂರು ಸಾಗರ ನೂರು ಮಂದಿರ ದೈವ ಸಾಸ್ಯರವಿದ್ದರೇನು, ಗಂಗೆ ತುಂಗೆ ವರ ಹಿಮಾಲಯವಿದ್ದರೇನು, ವೇದ ಶಾಸ್ತ್ರ ಸ್ಮೃತಿ ಪುರಾಣಗಳಿದ್ದರೇನು ಸಾರ್ಥಕ ಮನೆಯ ಮಕ್ಕಳು ಮಲಗಿ ನಿದ್ರಿಸುತ್ತಿದ್ದಾಗ. ಅಂತಹ ಯುವಕರನ್ನು ಕಟ್ಟಿಕೊಂಡು ದೇಶದ ಸದೃಢತೆಗೆ ಶ್ರಮಿಸಿರ್ತಕ್ಕಂಥ ವೀರಯೋಧರು, ಭಾರತ ದೇಶ ಕಂಡ ಶ್ರೇಷ್ಠ ಆಧ್ಯಾತ್ಮಿಕ ಚಿಂತಕರು, ತತ್ವಜ್ಞಾನಿ, ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಕಾರಣರಾದ ಮಹಾನ್ ಚೇತನ ಸ್ವಾಮಿ ವಿವೇಕಾನಂದರು. ಅವರು ಜನವರಿ 12, 1863ರಲ್ಲಿ ಕೋಲ್ಕತ್ತಾ ಸಮೀಪದ ಪಶ್ಚಿಮ ಬಂಗಾಳದಲ್ಲಿ ಜನಿಸಿದರಂತೆ. ಇವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ. ಇವರು ಕೂಡ ಎಲ್ಲರಂತೆ ಬಾಲ್ಯದ ಶಿಕ್ಷಣವನ್ನು ಕೂಡ ತಮ್ಮ ಹುಟ್ಟೂರಲ್ಲೇ ಪಡೆದುಕೊಂಡು ಮುಂದೊಂದು ದಿನ ಇವರು ಸತ್ಯದ ಹುಡುಕಾಟಕ್ಕೆ ತೊಡಗಿದರಂತೆ. ಆ ಸತ್ಯದ ಹುಡುಕಾಟದಲ್ಲಿದ್ದಾಗ ಆ ಸತ್ಯವನ್ನು ತೋರಿಸಲಿಕ್ಕೆ ಮುಂದಾಗಿರತಕ್ಕಂಥ ಶ್ರೇಷ್ಠ ಗುರುಗಳೇ ಪರಮ ಪೂಜ್ಯ ರಾಮಕೃಷ್ಣ ಪರಮಹಂಸರು. ಅವರ ಮಾರ್ಗದರ್ಶನದಲ್ಲಿ ಆಧ್ಯಾತ್ಮದ ಆಳವನ್ನು ಅರಿತು ಸನ್ಯಾಸತ್ವವನ್ನು ಸ್ವೀಕರಿಸಿ ಸ್ವಾಮಿ ವಿವೇಕಾನಂದರಾದರಂತೆ. ಇವರ ಜೀವನದಲ್ಲಿ ಮರೆಯಲಾಗದ ಘಟನೆ ಎಂದರೆ ಅದು 1893ರಲ್ಲಿ ಅಮೇರಿಕಾದಲ್ಲಿ ನಡೆದ ಚಿಕಾಗೋದ ವಿಶ್ವ ಧರ್ಮ ಸಮ್ಮೇಳನ. ಆ ಒಂದು ಸಮ್ಮೇಳನದಲ್ಲಿ ಇವರ ಭಾಷಣದ ಅದ್ಭುತ ಸಾಲುಗಳು ಇಡೀ ಜಗತ್ತನ್ನೇ ಭಾರತದತ್ತ ಹೊರಡುವಂತೆ ಮಾಡಿರತಕ್ಕಂಥವು. ಅಮೇರಿಕಾದ ನನ್ನ ಸಹೋದರ ಸಹೋದರಿಯರೇ ಎಂದು ಆರಂಭಿಸಿದ ಅವರ ಮಾತುಗಳು ಇಡೀ ಜಗತ್ತೇ ಭಾರತದತ್ತ ತಿರುಗಿ ನೋಡಿತಂತೆ. ಅಂತಹ ಶ್ರೇಷ್ಠ ಚಿಂತಕರು 1897 ಮೇ 1ರಂದು ಆಧ್ಯಾತ್ಮವನ್ನು ಮತ್ತು ಸಾಮಾಜಿಕ ಸೇವೆಯನ್ನು ಪ್ರಸಾರ ಮಾಡಲಿಕ್ಕಾಗಿ ರಾಮಕೃಷ್ಣ ಮಿಷನ್ನ ಸ್ಥಾಪನೆಯನ್ನು ಮಾಡಿದರು. ಇಂತಹ ಶ್ರೇಷ್ಠ ಚಿಂತಕರು ಯುವಶಕ್ತಿಗೆ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ. ನೂರಾರು ತಪ್ಪುಗಳನ್ನು ಮಾಡಿದರೂ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ. ಮಾನವ ಸೇವೆಯೇ ದೇವರ ಸೇವೆ. ಭಯವೇ ಮೃತ್ಯು, ಭಯವಿಲ್ಲದಿರುವುದೇ ಜೀವನ ಎಂಬ ಹೇಳಿಕೆ ಮುಖಾಂತರ ನಮಗೆ ಬೇಕಾಗಿರುವುದು ಕಬ್ಬಿಣದಂತಹ ಸ್ನಾಯುಗಳು, ಉಕ್ಕಿನಂತಹ ನರಮಂಡಲ. ಇಂತಹ ಶರೀರವನ್ನು ಬೆಳೆಸಿಕೊಂಡ ಸದೃಢರು ಈ ರಾಷ್ಟ್ರವನ್ನು ಅತ್ಯಂತ ಸದೃಢತೆಯಲ್ಲಿ ಕಟ್ಟಬಲ್ಲರು ಅಂತಕ್ಕಂಥವ್ರು. ಇಂತಹ ವೀರ ಸನ್ಯಾಸಿಗಳು ಜುಲೈ 4, 1902ರಂದು ಬೇಲೂರು ಮಠದಲ್ಲಿ ತಮ್ಮ 39ನೇ ವಯಸ್ಸಿನಲ್ಲಿ ನಿಧನರಾದರಂತೆ. ಇಂತಹ ಶ್ರೇಷ್ಠ ಸನ್ಯಾಸಿಗಳ ನಡೆದಾಡಿ ಹೋದ ಈ ಒಂದು ಸ್ಥಳವನ್ನು ನಾವುಗಳು ಕೂಡ ಮೆಟ್ಟುತ್ತಿದ್ದೇವೆ. ಇಂತಹ ವೀರ ಸನ್ಯಾಸಿಗಳು ನಡೆದಾಡಿ ಉಸಿರಾಡಿ ಹೋದ ಸ್ಥಳವನ್ನು ನಾವು ಕೂಡ ಉಸಿರನ್ನು ಸೇವಿಸುತ್ತಿದ್ದೇವೆ. ಹಾಗಾದರೆ ನಾವುಗಳು ಕೂಡ ಒಳ್ಳೆಯ ಇವರು ಹಾಕಿಕೊಟ್ಟ ಮಾರ್ಗದತ್ತ ಹೆಜ್ಜೆಯನ್ನು ಹಾಕಿ ಈ ನಾಡಿಗೆ ಕೀರ್ತಿ ತರುವಂಥವರಾಗೋಣ ಎಂಬ ಮಾತಿನೊಂದಿಗೆ ನನ್ನೊಂದೆರಡು ಮಾತುಗಳನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.